ಸಿಂಹರಾಶಿ, ಯಾವುದೋ ವ್ಯವಹಾರಕ್ಕೆ ಹಣದ ಕೊರತೆಯಾಗುತ್ತೆ. ಇದರಿಂದ ಸಿಟ್ಟು ಬರ್ತಕ್ಕಂಥದ್ದು ಸಹಜವಾಗಿ ನಿಮ್ಮಲ್ಲಿ ಕಾಣುವಂಥದ್ದಾಗುತ್ತೆ. ಆ ಕೋಪವನ್ನು ನೀವು ನಿಯಂತ್ರಣ ಮಾಡಲೇಬೇಕು ಅನ್ನುವಂಥದ್ದು ಸೂಕ್ತವಾದಂತಹ ಸಲಹೆ. ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಇವತ್ತು ಹೊಸ ಕೆಲಸವನ್ನು ಏನಾದರೂ ಆರಂಭ ಮಾಡಿದರೆ ಅದು ನಿಮಗೆ ಅಷ್ಟು ಮನಃಪೂರ್ವಕವಾಗಿ ಒಪ್ಪಿಕೊಳ್ತಕ್ಕಂತಹ, ಸಮಾಧಾನ ನೀಡ್ತಕ್ಕಂತಹ ಕೆಲಸ ಆಗಿರೋದಿಲ್ಲ ಅಂತ ಅರ್ಥ. ಆತುರಾತುರವಾದಂತಹ ನಿರ್ಧಾರಗಳನ್ನು ಮಾಡೋದರಿಂದ ನಿಮಗೆ ಹಿನ್ನಡೆಯಾಗತ್ತೆ ಹೊರತು ಅನುಕೂಲವಿಲ್ಲ. ತಾಳ್ಮೆ ಇರಲಿ, ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ಮಾನಸಿಕವಾದಂತಹ ಅತಿಯಾದ ಒತ್ತಡ ನಿಮಗೆ ತೊಂದರೆಯನ್ನು ಕೊಡುವಂಥದ್ದಾಗುತ್ತೆ. ಬದಲಾಗ್ತಾ ಇರತಕ್ಕಂತಹ ಹವಾಮಾನ ವೈಪರೀತ್ಯದಿಂದ ಶೀತ, ಕೆಮ್ಮು ಇತ್ಯಾದಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಿದೆ. ನಿಮ್ಮ ಕಾಲಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಯಾವಾಗ ನಾವು ಎಚ್ಚರ ತಪ್ತೀವೋ ಅಂತಹ ಸಂದರ್ಭದಲ್ಲಿ ಸಮಸ್ಯೆಗಳು, ತೊಂದರೆಗಳು ಆಗುವಂಥದ್ದು ಸಹಜವಾಗಿರುತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ, ಪುರಸ್ಕಾರ ಇತ್ಯಾದಿಗಳೆಲ್ಲ ದೊರೆಯುವಂಥದ್ದಾಗುತ್ತೆ. ಲೇಖಕರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ತಮ್ಮ ಬರವಣಿಗೆಯಿಂದಲೇ ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಗಂಭೀರವಾಗಿ ಪರಿಗಣನೆಯನ್ನು ಮಾಡ್ತೀರಿ. ಅದನ್ನು ಅಷ್ಟೊಂದು ಪರಿಗಣಿಸಿದಾಗ ವ್ಯಾವಹಾರಿಕವಾಗಿ ಸರಿ, ಸಾಂಸಾರಿಕವಾಗಿ ಕಷ್ಟವಾದೀತೇನೋ ಅನ್ನುವಂಥದ್ದು. ಸಮಾಜ ಮೆಚ್ಚುವಂತಹ ಕೆಲಸಗಳಲ್ಲಿ ಭಾಗಿಗಳಾಗ್ತೀರಿ. ನಿಮ್ಮ ಗೌರವ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇರುವಂಥದ್ದು. ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ಸಂತೋಷ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ, ಆದರೆ ತುಂಬ ಕಿರಿಕಿರಿ, ಶೀತಲ ಸಮರ ಇತ್ಯಾದಿಗಳೆಲ್ಲವನ್ನು ಎದುರಿಸಬೇಕಾದಂಥದ್ದು. ಇಷ್ಟೆಲ್ಲ ಮಾಡಿಕೊಂಡು ಅಲ್ಪ ಸ್ವಲ್ಪ ಲಾಭ ಅಂತಂದರೆ ಅದು ಸಮಾಧಾನ ಕೊಡದೇ ಇರುವಂಥದ್ದು. ಆದರೆ ಒಂದು ಕಡೆ ಯೋಚನೆ ಮಾಡಬೇಕಾದಂಥದ್ದು, ನಷ್ಟ ಆಗಲಿಲ್ವಲ್ಲ ಅನ್ನುವಂಥದ್ದು ಸಮಾಧಾನ ಪಟ್ಟುಕೊಳ್ಬೇಕಾದಂಥದ್ದು. ಮನ್ಯು ಸೂಕ್ತ ಅಥವಾ ಆ ಮನ್ಯು ಸೂಕ್ತದಲ್ಲಿ ಬರತಕ್ಕಂತಹ ಮಂತ್ರ ಶ್ರವಣವನ್ನು ಮಾಡಿ, ಆ ಮನ್ಯುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಸಂಬಂಧಿಕರ ಆಡುವಂತಹ ಮಾತು ಸ್ವಲ್ಪ ಮಟ್ಟಿಗೆ ಕೆಲವು ವಿಚಾರಗಳಲ್ಲಿ ಸಮಾಧಾನವನ್ನು ಕೊಡಬಹುದು ಅಂತ ಅರ್ಥ. ಕೆಲವು ಕೆಲಸಗಳನ್ನು ಆಯಾ ಸಮಯಕ್ಕೆ ಮುಗಿಸಬೇಕು ಅನ್ನುವಂತಹ ಒತ್ತಡಗಳು ಬರಬಹುದು. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ನಿಮ್ಮ ಜವಾಬ್ದಾರಿಗಳನ್ನು, ಕರ್ತವ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂಥದ್ದು. ಇಲ್ಲದೇ ಇದ್ದರೆ ಅವಮಾನವಾಗುತ್ತೆ. ಸಮಯ ಆಗಲಿ, ಜವಾಬ್ದಾರಿಯುತವಾಗಿ ಮಾಡಬೇಕಾದಂತಹ ಕೆಲಸವಾಗಲಿ ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ರಾಜಿಯನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ತುಂಬ ಕೆಲಸದ ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಮತ್ತು ಹೊಸ ಕೆಲಸದ ಬಗ್ಗೆ ನಿಮಗೆ ಏನೋ ಒಂದು ರೀತಿಯ ಮನಸ್ಸು, ಧೈರ್ಯ ಇದೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಮನಸ್ಸೇನೋ ಇರುತ್ತೆ ಕೆಲಸ ಮಾಡಬೇಕು ಅಂತ, ಆದರೆ ಧೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗಪ್ಪ ಮುಂದೆ ನಡೆಸೋದು ಹೇಗೆ ಅನ್ನುವಂಥದ್ದೆಲ್ಲ ನಿಮಗೆ ಅಧೈರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ತುಂಬ ವಿಶ್ರಾಂತಿ ಬೇಕು. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ ಅಥವಾ ಸುಸ್ತು ಅನ್ನುವಂಥದ್ದು ಕಾಡಬಹುದು. ನೀವು ಮಾತ್ರ ನಿರಂತರವಾಗಿ ಕಾರ್ಯತತ್ಪರರಾಗಿರ್ತೀರಿ. ಅದು ಅಷ್ಟು ಒಳ್ಳೆಯದಲ್ಲ. ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ವಿಶ್ರಾಂತಿ ಬೇಕೇ ಬೇಕು ಅನ್ನುವಂಥದ್ದನ್ನು ತಿಳಿಯಬೇಕು. ಹೃದ್ರೋಗಿಗಳು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು. ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಹಂಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೆ ಒಳ್ಳೆಯದು. ನಾನು ಅನ್ನುವಂಥದ್ದು ಬೇಕೇ ಬೇಕು. ನಾನೇ ಅನ್ನುವಂಥದ್ದು ಸ್ವಲ್ಪ ಸಮಸ್ಯೆಗೆ ಕಾರಣವಾಗುತ್ತೆ. ಕುಟುಂಬದವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಆದರೆ ನೀವು ಅದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೇ ಇರತಕ್ಕಂಥದ್ದಾಗುತ್ತೆ. ನಿಮ್ಮ ದಿಟ್ಟ ನಿರ್ಧಾರ ಬೇರೆಯವರಿಗೆ ದಾರಿದೀಪವಾಗುತ್ತೆ. ನೀವು ತೆಗೆದುಕೊಳ್ತಕ್ಕಂತಹ ಯಾವ ನಿರ್ಧಾರ ಇದೆ ಅದು ವಿಶೇಷವಾಗಿ ಬೇರೆಯವರಿಗೆ ಒಂದಷ್ಟು ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅದರ ಬಗ್ಗೆ ನಿಮಗೂ ಕೂಡ ಒಂದು ರೀತಿಯ ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ. ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಯಾರು ನಮ್ಮ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿದ್ದಾರೆ ಅವರ ಬಗ್ಗೆಯೂ ಕೂಡ ನಮಗೆ ಕಾಳಜಿ ಇರಬೇಕಾಗತ್ತೆ. ಜನ ನಿಮ್ಮ ಸಲಹೆಗಳನ್ನು ಅಪೇಕ್ಷೆ ಪಡಬಹುದು, ಆದರೆ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಬೇಡ. ಸರಿಯಾದಂತಹ ಸಲಹೆಯನ್ನು ಕೊಡಿ. ಇಲ್ಲದೇ ಇದ್ದರೆ ಸುಮ್ಮನೆ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಸ್ನೇಹಿತರನ್ನು ಎಷ್ಟೇ ಸಲಿಗೆ ಇರಲಿ ವಿಶ್ವಾಸದಿಂದ ಗೌರವಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ.